ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ನಾಥ್ ಕೃತಾರಥ್ ಭಯವು ಮೈ ತವ ದರಸನ್ ಖಗರಾಜ ಆಯಸು ದೇಹು ಸೋ ಕರೌ ಅಬ್ ಪ್ರಭು ಆಯಹು ಕೇಹಿ ಕಾಜ सदा कृतारथ रूप तुम्ह कह मृदु बचन खगेस जेहि कै अस्तुति सादर निज मुख कीन्हि महेश सुनह तात जेहि कारण आयऊं सो सब भयऊं दरस तव पायऊं देखी परम पावन तव आश्रम गयवु मोह संशय नाना भ्रम अब श्री राम कथा अति पावनी सदा सुखद दुख पुंज नसावनी सादर तात सुनावहु मोहि बार बार पिनवहु प्रभु तोहि सुनत गरुड़ कै गिरा बिनीता सरल सुप्रेम सुखद सुपुनीता भयवु तासु मन परम उछाहा लाग कहे रघुपति गुण गाहा प्रथम ही अति अनुराग भवानी रामचरित सर कहेसी बखानी पुनि नारद कर मोह अपारा कहेसी बहुरी रावण अवतारा प्रभु अवतार कथा पुनि गाई तब शिशु चरित कहेसी मन लाई. ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಗರುಡ ಶಿವನ ಸನ್ನಿಧಿಯಿಂದ ಶಿವ ಏನು ಹೇಳಿದ್ನೋ ಅದನ್ನೆಲ್ಲ ಕೇಳಿಸ್ಕೊಂಡು ಅಲ್ಲಿಂದ ವಾಪಸ್ಸು ಕಾಕಭೂಷುಂಡಿ ಎಲ್ಲಿದ್ರೋ ಅಲ್ಲಿಗೆ ಹೋಗ್ತಾನೆ. ಆ ಪರ್ವತವನ್ನು ನೋಡಿದ ತಕ್ಷಣ ಅವನ ಮನಸ್ಸಿಗೆ ಸಮಾಧಾನ, ಒಂಥರ ಪ್ರಶಾಂತತೆ ಅನ್ನೋದು ಬರುತ್ತೆ. ಆಮೇಲೆ ಭೂಷುಂಡಿಯವರ ದರ್ಶನ ಮಾಡಿದ ತಕ್ಷಣ ಅವನಲ್ಲಿದ್ದಂಥ ಮಾಯ, ಮೋಹ, ಶೋಕ ಇದೆಲ್ಲ ದೂರ ಆಗ್ಬಿಡುತ್ತೆ. ಆಮೇಲೆ ಗರುಡ ಏನು ಮಾಡ್ತಾನೆ, ಸ್ನಾನಪಾನ ಇದನ್ನೆಲ್ಲ ಮುಗಿಸ್ಕೊಂಡು ಎಲ್ಲಿ ಕತೆ ನಡೆಯುತ್ತೋ ಆ ಮರದ ಕೆಳಗಡೆ ಹೋದಾಗ ಗರುಡ ಬರ್ತಾ ಇರೋದನ್ನ ನೋಡಿ ಬೇರೆ ಪಕ್ಷಿಗಳಿಗೆಲ್ಲರಿಗೂ ಕೂಡ ಸಂತೋಷ ಆಗುತ್ತೆ. ಮತ್ತು ಕಾಕಭೂಷುಂಡಿಯವರು ಕೂಡ ತುಂಬ ಸಂತೋಷ ಪಟ್ಟು ಗರುಡನನ್ನು ಗೌರವಿಸಿ ಅವರಿಗೆ ಒಂದು ಸೂಕ್ತವಾದಂತಹ ಒಂದು ಆಸನವನ್ನು ಕೊಟ್ಟು ಅವ್ರ ಜೊತೆ ಈಗ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಏನು ಮಾತಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಪ್ರಭು ಪಕ್ಷಿರಾಜ, ನಿಮ್ಮ ದರ್ಶನದಿಂದ ನಾನು ಕೃತಾರ್ಥನಾದೆ. ಯಾಕಂದರೆ ರಾಜ ಅಲ್ವಾ, ಬಂದಿದ ತಕ್ಷಣ ನಿಮ್ಮ ದರ್ಶನ ನನಗೆ ಸಿಕ್ತಲ್ಲ, ನನಗೆ ತುಂಬ ಸಂತೋಷ ಆಯಿತು. ನೀವೇನು ಅಪ್ಪಣೆ ಕೊಡ್ತೀರೋ ನಾನು ಶಿರಸ ವಹಿಸ್ತೀನಿ. ಅಂದರೆ ಇಲ್ಲಿ ಬಂದಿರೋದಕ್ಕೆ ಏನೋ ಕಾರಣ ಇರುತ್ತಲ್ವಾ, ಆ ಕಾರಣ ಏನು ಅಂತ ಹೇಳಿದ್ರೆ ನಾನು ಅದನ್ನು ಶಿರಸ ವಹಿಸ್ತೀನಿ. ನೀವು ಬಂದಿರೋ ಕಾರಣ ಏನು ಅಂತಂದ್ಬಿಟ್ಟು ಕೇಳ್ತಾರೆ. ಆಗ ಗರುಡ ಮೃದುವಾಗಿ ಮಧುರವಾಗಿ ಈ ರೀತಿ ಹೇಳ್ತಾನೆ, ಮಹಾದೇವನೇ ಸ್ವತಃ ಪ್ರಶಂಸೆ ಮಾಡಿರುವಂತಹ ನೀವು ಸದಾ ಕೃತಾರ್ಥರೇ. ಅಂದರೆ ಆ ಪರಮೇಶ್ವರನೇ ನಿಮ್ಮನ್ನು ಹೊಗಳಿದ್ದಾನೆ ಅಂತಂದರೆ ನೀವು ನಿಜವಾಗ್ಲೂ ಕೃತಾರ್ಥರಾಗಿರುವಂಥವ್ರು. ಅಯ್ಯ ಕೇಳಿ, ನಾನು ಬಂದ ಕೆಲಸ ಇಲ್ಲಿಗೆ ಬಂದಲ್ಲ, ಆಗಲೇ ಸಫಲವಾಗೋಯ್ತು. ಅಂದರೆ ನಾನು ಏನು ಅಂದ್ಕೊಂಡಿದ್ನೋ ಅದೆಲ್ಲ ನನಗಾಗಲೇ ಆಗೋಯ್ತು. ಇಲ್ಲಿ ಬಂದಿದ ತಕ್ಷಣ ನನ್ನ ಮನಸ್ಸೇ ಸಮಾಧಾನವಾಗೋಯ್ತು. ಮತ್ತು ನಿಮ್ಮ ದರ್ಶನವೂ ನನಗೆ ಸಿಕ್ತು. ನಿಮ್ಮ ಪವಿತ್ರವಾದಂತಹ ಆಶ್ರಮವನ್ನು ನೋಡಿದ ತಕ್ಷಣವೇ ನನ್ನ ಮೋಹ, ಸಂದೇಹ, ಬೇರೆ ಬೇರೆ ರೀತಿಯ ಭ್ರಮೆಗಳು ಇದೆಲ್ಲ ತೊಲಗೋಯ್ತು. ನಾವು ಏನಕ್ಕೆ ತೀರ್ಥಕ್ಷೇತ್ರಗಳಿಗೆ, ಧರ್ಮ ಸ್ಥಳಗಳಿಗೆ ಹೋಗ್ತೀವಿ ಅಂತಂದರೆ ಈ ರೀತಿ ನಮ್ಮಲ್ಲಿ ಚೇಂಜಸ್ ಆಗಬೇಕು ಅಂತ. ಯಾಕಂದರೆ ಅಲ್ಲಿ ಬೇಕಾದಷ್ಟು ಪುಣ್ಯ ಪುರುಷರೆಲ್ಲ ಬಂದಿರ್ತಾರೆ, ಓಡಾಡಿರ್ತಾರೆ. ಅಂಥ ಜಾಗಕ್ಕೆ ನಾವು ಹೋಗಿದ ತಕ್ಷಣ ಅದರ ವೈಬ್ರೇಷನ್ ನಮಗೆ ತಗಲುತ್ತೆ. ಇನ್ನು ನದಿಗಳಲ್ಲಿ ಸ್ನಾನ ಯಾಕೆ ಮಾಡ್ತೀವಿ, ಆಮೇಲೆ ಕಲ್ಯಾಣಿಗಳಲ್ಲಿ ಸ್ನಾನ ಮಾಡೋದು ಇದೆಲ್ಲ ಯಾಕಿದೆ ಅಂತಂದರೆ ಅಲ್ಲಿ ಬೇಕಾದಷ್ಟು ಋಷಿಗಳು, ಮುನಿಗಳು, ತಪಸ್ ಮಾಡಿರುವಂಥವ್ರು ಅವರೆಲ್ಲ ಬಂದು ಅಲ್ಲಿ ಸ್ನಾನಗಳನ್ನು ಮಾಡಿರ್ತಾರೆ. ಅಂದರೆ ಅವರ ಒಂದು ಪುಣ್ಯ ಮತ್ತು ಅವ್ರ ವೈಬ್ರೇಷನ್ ಏನಿರುತ್ತೋ ಅದು ನಮಗೂ ತಗಲಿ ಅಂತ ಅಂದ್ಬಿಟ್ಟು ಆಯಿತಾ. ಆದರೆ ನಾವೇನು ಮಾಡ್ತೀವಿ, ಅದನ್ನು ಒಂದು ಪಿಕ್ನಿಕ್ ಥರ ಮಾಡ್ಕೊಂಡು ಹೋಗ್ತೀವಿ. ಅದು ತಪ್ಪು. ನಾವು ಅಂಥ ಸ್ಥಳಗಳಿಗೆ ಹೋದಾಗ ಅದರ ಪ್ರಯೋಜನವನ್ನು ಪಡಿಬೇಕು ಅಂತಂದರೆ ಭಕ್ತಿ ಇರಬೇಕು, ಭಾವ ಇರಬೇಕು, ನಮ್ಮಲ್ಲಿ ಶ್ರದ್ಧೆ ಇರಬೇಕು, ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು. ಮೊದಲು ನಮಗೆ ಭಗವಂತನಲ್ಲಿ ಮತ್ತು ಸಾಧು ಸಂತರಲ್ಲಿ ಪ್ರೀತಿ ಇರಬೇಕು, ಗೌರವ ಇರಬೇಕು. ಇದೆಲ್ಲ ಇಟ್ಕೊಂಡು ನಾವು ಆ ಸ್ಥಳಗಳಿಗೆ ಹೋಗಿ ಅಲ್ಲಿ ಯಾವ ರೀತಿ ಇರಬೇಕು ಆ ರೀತಿ ಇದ್ದಾಗ ಅದ್ರದ್ದು ಎಫೆಕ್ಟ್ ನಮ್ಗೆ ಆಗೇ ಆಗುತ್ತೆ. ಮನಸ್ಸಿನ ಭಾವ ಅನ್ನೋದು ತುಂಬ ಇಂಪಾರ್ಟೆಂಟು. ನಾವು ಮನಸ್ಸಲ್ಲಿ ಯಾವುದೋ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ ಅಲ್ಲೂ ಹೋಗಿ ಗಲಾಟೆ ಮಾಡಿಕೊಂಡು ಏನೇನೋ
ಬೇಡದೇ ಇರೋ ಮಾತುಗಳನ್ನು ಆಡ್ಕೊಂಡು ನಾವು ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ವಿ. ನಮಗೆ ಸಿಗ್ತಾ ಇಲ್ಲ ಅದರದ್ದು ಒಂದು ಬೆನಿಫಿಟ್ಸ್ ಏನಿದೆಯೋ ಅದು. ಯಾಕೆ ಅಂದರೆ ನಾವು ಯಾವ ರೀತಿ ಇರ್ತೀರೋ ಭಾವಕ್ಕೆ ತಕ್ಕಂಗೆ ನಮಗೆ ಪ್ರತಿಫಲ ಸಿಗುತ್ತೆ ಅಲ್ವಾ? ಅದಕ್ಕೋಸ್ಕರ ಇಲ್ಲಿ ನನ್ನಲ್ಲಿರುವಂತಹ ಸಂದೇಹ ಮೋಹ ದೂರ ಆಗಬೇಕು ಅಂತ ತುಂಬ ಭಕ್ತಿ ಗೌರವವನ್ನು ಇಟ್ಕೊಂಡು ಗರುಡ ಆ ಸ್ಥಳಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿದ ತಕ್ಷಣವೇ ಅದರದ್ದು ಎಫೆಕ್ಟ್ ಅವನಿಗಾಗತ್ತೆ ನೋಡಿ. ಅಲ್ಲಿ ಆಶ್ರಮವನ್ನು ನೋಡಿದ ತಕ್ಷಣವೇ ಮೋಹ, ಸಂದೇಹ, ಭ್ರಮೆ ಎಲ್ಲ ಹೊರ್ಟೋಯ್ತು. ಅಂದರೆ ನಾನು ಇಲ್ಲಿ ಬಂದಿದ್ದೆ ನಿಮ್ಮಿಂದ ಕಥೆಯನ್ನು ಕೇಳಬೇಕು ಅಂತ, ಆದರೆ ನೋಡಿದ ತಕ್ಷಣವೇ ಇದು ಕೆಲಸ ಆಯ್ತಲ್ವಾ, ನಾನು ಬಂದ ಕೆಲಸ ಇಲ್ಲಿ ಮುಗಿದೋಯ್ತು. ಅಂದರೆ ನನ್ನ ಮನಸ್ಸಲ್ಲಿದ್ದಂತಹ ಎಲ್ಲ ಭ್ರಮೆಗಳು ಕೂಡ ದೂರ ಆಯಿತು. ಈಗ ನೀವು ದುಃಖನೇ ಇಲ್ಲದೇ ಇರೋ ಹಾಗೆ ಮಾಡುವಂತಹ ಸರ್ವದಾ ಯಾವಾಗಲೂ ಸುಖಪ್ರದವಾದಂತಹ ಶ್ರೀರಾಮಚಂದ್ರನ ಪವಿತ್ರ ಕಥೆಗಳನ್ನು ಗೌರವದಿಂದ ನೀವು ಹೇಳಿ ಅಂತಂದ್ಬಿಟ್ಟು ಗರುಡ ಪದೇ ಪದೇ ವಿನಂತಿ ಮಾಡ್ಕೊಳ್ತಾನೆ. ಅಂದರೆ ನನ್ನ ಮೋಹ ಭ್ರಮೆ ಎಲ್ಲ ದೂರ ಆಗ್ಬಿಟ್ಟಿದೆ, ಆದರೆ ದುಃಖವನ್ನೇ ಇಲ್ಲದೇ ಇರೋ ಹಾಗೆ ಮಾಡುವಂಥ ರಾಮನ ಕಥೆಯನ್ನು ನೀವು ಹೇಳಿ ಅಂತ ಪದೇ ಪದೇ ವಿನಂತಿ ಮಾಡ್ಕೊಳ್ತಾನೆ. ಗರುಡನ ಸರಳವಾಗಿರುವಂತಹ ವಿನಯಪೂರ್ವಕವಾದಂತಹ ಪ್ರೀತಿಪೂರ್ಣವಾದಂತಹ ಸುಖಪ್ರದವಾದಂತಹ ಪವಿತ್ರವಾದ ಮಾತನ್ನು ಕೇಳಿ ಕಾಕಭೂಷುಂಡಿಯವರಲ್ಲಿ ಉತ್ಸಾಹ ಉಕ್ಕಿ ಹರಿಯತ್ತೆ. ನೋಡಿ, ಒಬ್ಬರು ಯಾರತ್ತಾದರೂ ನನಗೆ ಏನಾದರೂ ಒಂದು ತಿಳ್ಕೊಳ್ಳೋ ಅಂಥ ಆಸಕ್ತಿ ಇದೆ ಅಂತಂದಾಗ ಅವ್ರ ಹತ್ರ ನಾವು ಯಾವ ರೀತಿ ಕೇಳ್ಕೋಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಅಲ್ಲಿ ಸರಳತನ ಇರಬೇಕು, ವಿನಯತೆ ಇರಬೇಕು, ಪ್ರೀತಿ ಇರಬೇಕು. ಆ ರೀತಿಯ ಒಂದು ಮಾತುಗಳಿಂದ ಕೇಳಿದಾಗ ಅವ್ರಿಗೂ ಹೇಳಬೇಕು ಅಂತ ಅನಿಸುತ್ತೆ. ಈಗ ನೋಡಿ, ಅವ್ನು ಕೇಳ್ಕೊಳ್ಳೋ ಇದರಲ್ಲೇ ಎಷ್ಟು ಒಂದು ತುಡಿತಾ ಇದೆ ಕೇಳೋದ್ರಲ್ಲಿ ಇವ್ರಿಗೆ ಅಂತಂದ್ಬಿಟ್ಟು ಇವ್ರಿಗೆ ಹೇಳೋರ್ಗೂ ಕೂಡ ಉತ್ಸಾಹ ಇನ್ನೂ ಹೆಚ್ಚಾಗುತ್ತೆ. ಕೇಳೋರೇ ಇಲ್ಲ ಅಂತಂದರೆ ಹೇಳೋರ್ಗೂ ಕೂಡ ಉತ್ಸಾಹ ಇರೋದಿಲ್ಲ. ಅದರಿಂದನೇ ಕೇಳುವಂಥ ಒಂದು ಮನಸ್ಥಿತಿ ಇಟ್ಕೊಂಡು ಇವ್ರು ಇಲ್ಲಿಗೆ ಬಂದಿದ್ದಾರೆ ಅಂತಂದ್ಬಿಟ್ಟು ಅವ್ರಿಗೂ ತುಂಬ ಸಂತೋಷ ಆಗುತ್ತೆ. ಅವರು ಆಗ ಕಾಕಭೂಷುಂಡಿ ರಘುಪತಿಯ ಗುಣಗಾನವನ್ನು ಅಥವಾ ಗುಣಗಾಥೆಯನ್ನು, ಅಂದರೆ ಆ ಭಗವಂತನ ಗುಣಗಳ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಶಿವ ಹೇಳ್ತಾನೆ, ಭವಾನಿ ಮೊದಲಿಗೆ ಅವರು ಪ್ರೀತಿಯಿಂದ ರಾಮಚರಿತ ಅನ್ನುವಂಥ ಮಾನಸ ಸರೋವರದ ರೂಪಕ ಏನು ಅನ್ನೋದನ್ನು ತಿಳಿ ಹೇಳ್ತಾರೆ. ಆಮೇಲೆ ನಾರದರ ಅಪಾರ ಮೋಹವನ್ನು ಮತ್ತು ರಾವಣ ಹುಟ್ಟಿದ್ದು ಹೇಗೆ ಅದು ಮತ್ತು ಅವರು ಪ್ರಭುವಿನ ಅವತಾರದ ಕಥೆಯನ್ನು ಕೂಡ ಹೇಳೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಶ್ರೀರಾಮನ ಬಾಲಲೀಲೆಗಳನ್ನು ಮನಪೂರ್ವಕವಾಗಿ ವರ್ಣನೆ ಮಾಡ್ತಾರೆ. ಇಲ್ಲಿ ಶಿವ ಪಾರ್ವತಿಗೆ ಹೇಳ್ತಾ ಇದ್ದಾನೆ, ಮೊದಲು ರಾಮಚರಿತ ಅನ್ನುವಂಥ ಮಾನಸ ಸರೋವರ ಅನ್ನೋದು ಹೇಗೆ ಆಯಿತು ಅದರ ಒಂದು ರೂಪಕವನ್ನು ಹೇಳಿ, ನಾರದರಿಗೆ ಮೋಹ ಹೇಗೆ ಬಂತು ಅದನ್ನು ಹೇಳಿ, ರಾವಣ ಹುಟ್ಟಿದ ಹೇಗೆ ಎಲ್ಲವನ್ನು ಹೇಳಿ, ಈಗ ರಾಮನ ಬಾಲಲೀಲೆಗಳು ಏನಿದೆಯೋ ಅದನ್ನು ತುಂಬ ಮನಸ್ಸಿಗೆ ತುಂಬ ಇಷ್ಟ ಆಗಬೇಕು ಆ ರೀತಿ ಅವರು ವರ್ಣನೆ ಮಾಡಿದ್ರು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.